ರೀತಿ ಆದರೆ ಸೊ ಹೃದಯಾಘಾತದ ತಡೆಗೆ ಮಾರ್ಗಸೂಚಿ ಇವತ್ತು ರಿಲೀಸ್ ಆಗುತ್ತೆ. ಆರೋಗ್ಯ ಸಚಿವರು ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಒಂದು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. 12 ಗಂಟೆಗೆ ತಜ್ಞರ ಜೊತೆಗೆ ಆರೋಗ್ಯ ಸಚಿವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಮತ್ತೆ ಹೇಳ್ತಾ ಇರುವಂತದ್ದು, ಈಗಾಗಲೇ ತಜ್ಞರು ವರದಿಯನ್ನ ನೀಡಿದ್ದಾರೆ. ಈ ಹಾಸನದ ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ವರದಿಯಲ್ಲಿ ಸ್ಪಷ್ಟತೆ ಸಿಕ್ಕಿರೋದು, ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ. ತಜ್ಞರ ಜೊತೆ ಚರ್ಚಿಸಿ ಮಾತನಾಡ್ತೇನೆ ಅಂತ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಆ ವರದಿಯಲ್ಲೂ ಕೂಡ ಅದೇ ಇದೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈಗ ನಮ್ಮ ಅಧ್ಯಕ್ಷರು, ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30ಗೆ ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ, ನೀವು ಎಲ್ಲ ಬನ್ನಿ, ಅದಾದಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆನೂ ಹೇಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಚರ್ಚೆ ಆದಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆಯಿತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ, ಈ ರೀತಿ ಆದರೆ ಸೊ ಹೃದಯಾಘಾತದ ತಡೆಗೆ ಮಾರ್ಗಸೂಚಿ ಇವತ್ತು ರಿಲೀಸ್ ಆಗುತ್ತೆ. ಆರೋಗ್ಯ ಸಚಿವರು ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಒಂದು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. 12 ಗಂಟೆಗೆ ತಜ್ಞರ ಜೊತೆಗೆ ಆರೋಗ್ಯ ಸಚಿವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಮತ್ತೆ ಹೇಳ್ತಾ ಇರುವಂತದ್ದು, ಈಗಾಗಲೇ ತಜ್ಞರು ವರದಿಯನ್ನ ನೀಡಿದ್ದಾರೆ. ಈ ಹಾಸನದ ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ವರದಿಯಲ್ಲಿ ಸ್ಪಷ್ಟತೆ ಸಿಕ್ಕಿರೋದು, ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ. ತಜ್ಞರ ಜೊತೆ ಚರ್ಚಿಸಿ ಮಾತನಾಡ್ತೇನೆ ಅಂತ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಆ ವರದಿಯಲ್ಲೂ ಕೂಡ ಅದೇ ಇದೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈಗ ನಮ್ಮ ಅಧ್ಯಕ್ಷರು, ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30ಗೆ ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ, ನೀವು ಎಲ್ಲ ಬನ್ನಿ, ಅದಾದಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆನೂ ಹೇಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಚರ್ಚೆ ಆದಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆಯಿತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ, ಅವರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮಗೆಲ್ಲ ವಿಷಯಗಳು. ನೋಡಿ, ನಾನೀಗ ಅವ್ರ ಜೊತೆ ಮಾತಾಡಿದ ನಂತರ ಹೇಳ್ತೀನಲ್ಲಪ್ಪ. ಈ ರೀತಿ ಆದರೆ ಸೊ ಹೃದಯಾಘಾತದ ತಡೆಗೆ ಮಾರ್ಗಸೂಚಿ ಇವತ್ತು ರಿಲೀಸ್ ಆಗುತ್ತೆ. ಆರೋಗ್ಯ ಸಚಿವರು ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಒಂದು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. 12 ಗಂಟೆಗೆ ತಜ್ಞರ ಜೊತೆಗೆ ಆರೋಗ್ಯ ಸಚಿವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಮತ್ತೆ ಹೇಳ್ತಾ ಇರುವಂತದ್ದು, ಈಗಾಗಲೇ ತಜ್ಞರು ವರದಿಯನ್ನ ನೀಡಿದ್ದಾರೆ. ಈ ಹಾಸನದ ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ವರದಿಯಲ್ಲಿ ಸ್ಪಷ್ಟತೆ ಸಿಕ್ಕಿರೋದು, ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ. ತಜ್ಞರ ಜೊತೆ ಚರ್ಚಿಸಿ ಮಾತನಾಡ್ತೇನೆ ಅಂತ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಆ ವರದಿಯಲ್ಲೂ ಕೂಡ ಅದೇ ಇದೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈಗ ನಮ್ಮ ಅಧ್ಯಕ್ಷರು, ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30ಗೆ ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ, ನೀವು ಎಲ್ಲ ಬನ್ನಿ, ಅದಾದಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆನೂ ಹೇಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಚರ್ಚೆ ಆದಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ
ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಯಿತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ, ಈ ರೀತಿ ಆದರೆ ಸೊ ಹೃದಯಾಘಾತದ ತಡೆಗೆ ಮಾರ್ಗಸೂಚಿ ಇವತ್ತು ರಿಲೀಸ್ ಆಗುತ್ತೆ. ಆರೋಗ್ಯ ಸಚಿವರು ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಒಂದು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. 12 ಗಂಟೆಗೆ ತಜ್ಞರ ಜೊತೆಗೆ ಆರೋಗ್ಯ ಸಚಿವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಇಲ್ಲಿ ಮುಖ್ಯವಾಗಿ ಮತ್ತು ನಾವು ಮತ್ತೆ ಹೇಳ್ತಾ ಇರುವಂಥದ್ದು, ಈಗಾಗಲೇ ತಜ್ಞರು ವರದಿಯನ್ನ ನೀಡಿದ್ದಾರೆ. ಈ ಹಾಸನದ ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ವರದಿಯಲ್ಲಿ ಸ್ಪಷ್ಟತೆ ಸಿಕ್ಕಿರೋದು, ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ, ತಜ್ಞರ ಜೊತೆ ಚರ್ಚಿಸಿ ಮಾತನಾಡ್ತೇನೆ ಅಂತ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಆ ವರದಿಯಲ್ಲೂ ಕೂಡ ಅದೇ ಇದೆ. ಏನು ಹೇಳ್ತಾರೆ ಕೇಳಿಸ್ಕೊಡಿ. ಈಗ ನಮ್ಮ ಅಧ್ಯಕ್ಷರು, ಆ ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12ವರೆಗೆ ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ, ನೀವು ಎಲ್ಲ ಬನ್ನಿ, ಅದಾದಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆನೂ ಹೇಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಚರ್ಚೆ ಆದಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಯಿತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ, ಅವ್ರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮಗೆಲ್ಲ ವಿಷಯಗಳು. ಶಾಲಾ ಮಕ್ಕಳಿಗೆ ನೋಡಿ, ನಾನೀಗ ಅವ್ರ ಜೊತೆ ಮಾತಾಡಿದ ನಂತರ ಹೇಳ್ತೀನಲ್ಲಪ್ಪ. ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ವರದಿಯಲ್ಲಿ ಸ್ಪಷ್ಟತೆ ಸಿಕ್ಕಿರೋದು, ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ, ತಜ್ಞರ ಜೊತೆ ಚರ್ಚಿಸಿ ಮಾತನಾಡ್ತೇನೆ ಅಂತ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಆ ವರದಿಯಲ್ಲೂ ಕೂಡ ಅದೇ ಇದೆ. ಏನು ಹೇಳ್ತಾರೆ ಕೇಳಿಸ್ಕೊಡಿ. ಈಗ ನಮ್ಮ ಅಧ್ಯಕ್ಷರು, ಆ ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12ವರೆಗೆ ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ, ನೀವು ಎಲ್ಲ ಬನ್ನಿ, ಅದಾದಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆನೂ ಹೇಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಚರ್ಚೆ ಆದಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಯಿತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ.